ಕ್ಯಾನ್ಸರ್ ಅನ್ನುವಂಥದ್ದನ್ನು ಭಾಳಷ್ಟು ಜನ ಹೆದರಿಕೆ ಆಗ್ತಕ್ಕಂಥ ಕಾಯಿಲೆ ಅಂತ ಅಂದ್ಕೊಂಡಿದ್ದೀವಿ. ಇವತ್ತಿನ ದಿವಸ ಬೇಕಾದಷ್ಟು ರೀತಿಯಾದಂಥ ಔಷಧಗಳು ಬಂದಿವೆ, ಕೀಮೋಥೆರಪಿ, ರೇಡಿಯೋಥೆರಪಿ ಎಲ್ಲ ಬಂದಿದೆ. ಆದರೆ ಸಾವಿರಾರು ವರ್ಷಗಳಿಂದ ನಿಸರ್ಗವೂ ಕೂಡ ಇದಕ್ಕೆ ಭಾಳಷ್ಟು ಉಪಯುಕ್ತವಾದಂಥ ಔಷಧಗಳನ್ನು ಕೊಟ್ಟಿದೆ. ಅದರೊಳಗೆ ಹಣ್ಣುಗಳು ಕೂಡ ಕೆಲವೊಂದು ಹಣ್ಣುಗಳನ್ನು ನಾವು ಎಷ್ಟೋ ಹಣ್ಣುಗಳನ್ನು ನಿಮಗೆ ಟಿ ವಿಗಳಲ್ಲಿ ಹೇಳಿದ್ದೀವಿ. ಉದಾಹರಣೆಗೆ ಸೀಬೆಹಣ್ಣು ಕೂಡ ಈ ಕ್ಯಾನ್ಸರಿಗೆ ಉತ್ತಮವಾದಂಥ ಒಂದು ಹಣ್ಣು. ಅದರೊಳಗೂ ನಿಮಗೆ ಲಕ್ಷ್ಮಣ ಫಲ ಕೇಳಿದ್ದೀರಿ, ಹನುಮನ ಫಲ ಎಲ್ಲರೂ ಕೇಳಿದ್ದೀರಾ? ಅದು ಈ ಹನುಮನ ಫಲ ಗಿಡ ಇದು. ರಾಮ ಫಲ ಕೇಳಿದ್ದೀರಿ, ಸೀತಾಫಲ ಅಂತೂ ಪ್ರತಿಯೊಬ್ಬರು ತಿಂದಿದ್ದೀರಿ. ಇನ್ನು ಲಕ್ಷ್ಮಣ ಫಲ ಗೊತ್ತು, ಬಟ್ ಈ ಹನುಮನ ಫಲ ಇದೆಯಲ್ಲ ಭಾಳ ಅಪರೂಪ ಸಿಕ್ಕೋದು. ಹನುಮನ ಫಲ ಲಕ್ಷ್ಮಣ ಫಲಕ್ಕಿಂತಲೂ ಭಾಳಷ್ಟು ಶಕ್ತಿಶಾಲಿಯಾದಂಥ ಔಷಧ. ಅದರೊಳಗೂ ಕ್ಯಾನ್ಸರಿಗೆ ಭಾಳ ಒಳ್ಳೆಯ ಔಷಧ. ಇದರದ್ದು ಎಲೆನೂ ಕೂಡ 1 ಅಥವಾ 2 ಎಲೆನ ಜಜ್ಜಿಬಿಟ್ಟು ನೀವು ಡಿಕಾಕ್ಷನ್ ಥರ ಮಾಡಿ ಗ್ರೀನ್ ಟೀ ಮಾಡಿ ಕೊಡ್ತಾ ಬಂದರೆ ಪೇಷಂಟ್ಗಳಿಗೆ, ಅದು ಕೂಡ ಕ್ಯಾನ್ಸರನ್ನ ತಡೆಗಟ್ಟುವಲ್ಲಿ ಕೆಲಸ ಮಾಡುತ್ತೆ. ನೀವು ಯಾವಾಗಾದರೂ ಫ್ಯಾಮಿಲಿ ಒಳಗಡೆ ಕ್ಯಾನ್ಸರ್ ಇದೆ ಸ್ವಾಮಿ, ಇನ್ನು ನಮಗೂ ಬರ್ಬೋದಾ ಅಂತ ಅನ್ನುವಂಥವ್ರು ನೋಡಿ, ಈ ಒಣಗಿದ ಎಲೆ ಕೆಳಗಡೆ ಬೀಳ್ತಾ ಇರುತ್ತೆ. ಆ ಎಲೆನೇ ಕೂಡ ನೀವು ತಗೊಂಡೋಗಿ ಪೌಡ್ರ್ ಮಾಡಿ ಇಟ್ಕೋಬೋದು. ಇಲ್ಲ ಅಂತಂದರೆ ಇಂತಹ ಒಂದು ಎಲೆಯನ್ನು ನೀವು ತಗೊಂಡೋಗಿ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳಿ. 1 ಸ್ಪೂನ್ನ ನೀವು 1 ಚಮಚ 1 ಚಮಚ ಪುಡಿಯನ್ನು 1 ಲೋಟ ನೀರಿಗೆ ಹಾಕಿ ಒಂದು ಚಮಚ ಬೆಲ್ಲವನ್ನು ಹಾಕಿ ಕುದಿಸಿ ಒಳ್ಳೆ ಟೀ ಆಗುತ್ತೆ, ಗ್ರೀನ್ ಟೀ ಥರ ವಿತೌಟ್ ಮಿಲ್ಕ್. ಇದನ್ನು ಕುಡಿತಾ ಬಂದುಬಿಟ್ರೆ ಕ್ಯಾನ್ಸರ್ನ ತಡೆಗಟ್ಬೋದು. ಇನ್ನೇನು ಸತ್ತೇ ಹೋದರು ಅಂತ ಅನ್ನುವಂಥ 4th ಡಿಗ್ರಿ ಕ್ಯಾನ್ಸರ್ನಲ್ಲೂ ಕೂಡ 4th ಸ್ಟೇಜಲ್ಲೂ ಕೂಡ ಇದನ್ನು ಕೊಡ್ತಾ ಬಂದರೆ ಭಾಳಷ್ಟು ಒಳ್ಳೆಯದು. ಅದರೊಳಗೂ ಕೂಡ ನಾವು ಇನ್ನೊಂದು 4 ಜಾತಿಯ ಮರಗಳ ಪುಡಿಯನ್ನು ನಿಮಗೆ ಕೊಡ್ತೀವಿ. ಅದು CA ಪೌಡ್ರ್ ಅಂತ. ಅದನ್ನು ಕೂಡ ಕಷಾಯದಲ್ಲಿ ತಗೋತಾ ಬಂದರೆ ಇನ್ನೇನು 3 ತಿಂಗಳಲ್ಲಿ ಸಾಯ್ತಕ್ಕಂಥವ್ರು 3-4 ವರ್ಷದ ಮೇಲೆ ಅವರು ಸಾಯ್ಬೋದು. ಅಂದರೆ ಅಷ್ಟು ಆಯುಷ್ಯವನ್ನು ಕೊಡ್ತಕ್ಕಂಥ ಪ್ರಕೃತಿ ನಮ್ಮ ಜೊತೆಗಿರುತ್ತೆ.